ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ನಾವು ಬಿ.ಕೆ. ಮೋಹನ್ ಕುಮಾರ್ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಜ್ಯಾಧ್ಯಕ್ಷರು. ಇವತ್ತು ಮೊದಲನೇ ಸಂಘಟನೆ ಸಭೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಧ್ವನಿ ಇಲ್ಲದ ಅತಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಮಾರಿ ಸಮಾಜಗಳ ಒಂದು ರಾಜಕೀಯ ಧ್ವನಿಯಾಗಿ ಇರಬೇಕು ಅಂತೇಳಿ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನು ನಾವು ಈ ರಾಜ್ಯಕ್ಕೆ ತಂದಿದ್ದೀವಿ. ಈ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ 60ರಿಂದ 70 ಕ್ಷೇತ್ರ ನಾವು ಎಲೆಕ್ಷನ್ ನಿಲ್ಲಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಅವರವರ ತಾಲೂಕುಗಳಲ್ಲಿ ಸಕ್ರಿಯವಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ಹಿಂದುಳಿದ ವರ್ಗಗಳ ವೋಟ್ ತಗೊಂಡು ನಮಗೆ ನ್ಯಾಯ ಮಾಡ್ತೀವಿ ಅಂಥೇಳಿ ನಮಗೆ ಮೋಸ ಮಾಡಿ 8 ವರ್ಷ ನಮ್ಮ ಒಂದು ವೋಟ ಬಳಸ್ಕೊಂಡು ರಾಜಕೀಯ ಜೀವನ ಮಾಡಿ ಮುಖ್ಯಮಂತ್ರಿಗಳಾಗಿ ಇವತ್ತೇನು ಇಳಿದೋದ್ರು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವಿನ್ನು ಕಾಯಕ್ಕೆ ತಯಾರಿಲ್ಲ. ಎಲ್ಲ ಮುಖಂಡರುಗಳು ನಮ್ಮ ಸಮಾಜದ್ದು ಒಂದು 60ರಿಂದ 70 ಲಕ್ಷ ವೋಟರ್ಸ್ ಇದ್ದೀವಿ ನಾವು. ಅದೇ ರೀತಿಯಾಗಿ ರಾಜಕೀಯವಾಗಿ ಧ್ವನಿ ಇಲ್ಲದ ಇತರೆ ಇನ್ನುಳಿದ ಸಮಾಜಗಳನ್ನ ನಾವು ಜೊತೆಯಲ್ಲಿ ಕಟ್ಕೊಂಡು ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ 60ರಿಂದ 70 ಕ್ಷೇತ್ರ ಈ ಸತಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಆಲ್ರೆಡಿ ತಯಾರು ಮಾಡಿದ್ದೀವಿ. ಅದರಲ್ಲಿ ಎ ಕ್ಯಾಟಗರಿ ಅಂತೇಳಿ 25 ಕ್ಷೇತ್ರಗಳನ್ನ ನಾವು ಹುಡುಕಿ ಇಟ್ಕೊಂಡಿದ್ದೀವಿ. ಆ ಎ ಕ್ಯಾಟಗರಿ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಮತ್ತು ಹಿಂದುಳಿದ ಸಮಾಜ ಮೋರ್ ದ್ಯಾನ್ 50% ವೋಟರ್ಸ್ ನಾವೇ ಇದ್ದೀವಿ ಆ ಕ್ಷೇತ್ರಗಳಲ್ಲಿ. ಮತ್ತು ಬಿ ಕ್ಯಾಟಗರಿಯಲ್ಲಿ ಮೋರ್ ದ್ಯಾನ್ 30-40% ಇದ್ದೀವಿ. ಸಿ ಕ್ಯಾಟಗರಿಯಲ್ಲಿ 10-12% ಇರುವಂಥ ಒಂದು ಕ್ಷೇತ್ರಗಳನ್ನ ನಾವು ಆಲ್ರೆಡಿ ಗುರುತು ಮಾಡ್ಕೊಂಡಿದ್ದೀವಿ. ನಮ್ಮ ಸಮಾಜದಿಂದ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ 10ರಿಂದ 15 MLAಗಳು ಬರೋದೇನು ಸಂಶಯ ಇಲ್ಲ. ಅದೇ ರೀತಿಯಾಗಿ ಎಲ್ಲ ಒಂದು ರಾಜಕೀಯ ಪಕ್ಷಗಳಿಗೆ ನಾನು ಹೇಳೋದಿಷ್ಟೇ, ಇಷ್ಟು ದಿವಸ ನೀವು ಏನು ನಮ್ಮ ಸಮಾಜಗಳ ಓಟು ಬಳಸ್ಕೊಂಡು ವಿಧಾನಸೌಧದಲ್ಲಿ ನೀವು ಹೋಗಿ ಕೂತ್ಕೊಂಡಿದ್ದೀರಿ, ಆಳೋ ಜಾಗದಕ್ಕೆ ನಾವು ಬರ್ತೀವಿ, ನೀವು ನಮ್ಮ ಜಾಗ ಬಿಟ್ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಈಗ ನಾವು ನಮ್ಮ ಸಮಾಜದ ಮತ್ತು ಹಿಂದುಳಿದ ಸಮಾಜಗಳ ಎಲ್ಲ ಒಂದು ವೋಟರ್ಸ್ ಎಜುಕೇಟ್ ಮಾಡಿ ನಾವು ನಮ್ಮ ಮತ ನಮಗೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ 20-25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಾವು MLAಗಳಾಗಿ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ. ಯಾವುದೇ ಒಂದು ಸರ್ಕಾರ ರಚನೆ ಆಗ್ಬೇಕಂದ್ರೂ ನಮ್ಮ ಕ್ಷೇತ್ರದ ನಮ್ಮ VIP ಪಾರ್ಟಿಯ MLAಗಳಿಲ್ಲದೆ ಯಾವುದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಬರಲ್ಲ ಅಂತೇಳಿ ಒಂದು ಚಾಲೆಂಜ್ ಅನ್ನು ನಾವು ಎಲ್ಲ ಪಕ್ಷಗಳಿಗೂ ಆಗ್ತಾ ಇದ್ದೀವಿ. ಮೀಸಲಾತಿ ಇಲ್ಲದೆ ಇರೋಂಥ ಸಮಾಜದಿಂದ ನಾವು ಬಂದಿದ್ದೀವಿ. ಮೊದಲನೇದಾಗಿ ಮೀಸಲಾತಿ ಇಲ್ದಿರೋಂಥ ಸಮಾಜದಲ್ಲಿ ನಾವೀಗ 60-70 ಲಕ್ಷ ಜನ ಇದ್ದೀವಿ ರಾಜ್ಯದಲ್ಲಿ. 105 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ವೋಟ್ ತಗೊಳ್ತಾ ಇದ್ದಾರೆ, MLAಗಳಾಗಿ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ನೀವೇ ನೋಡಿದ್ದೀರಿ, ನಮ್ಮ ಸಮಾಜದ ಒಬ್ಬ MLA ಇಲ್ಲ. ಯಾಕೆ ಈ ರೀತಿ ತಾರತಮ್ಯ? ನಮ್ಮ ಸಮಾಜದ ನಾವು ಇಲ್ಲಿ ಕೇಳ್ತಾ ಇರೋದು, ನಮ್ಮ ಸಮಾಜದ ಪಾಲು ಎಷ್ಟಿದೆ ಈ ರಾಜ್ಯದಲ್ಲಿ ಅಷ್ಟು MLAಗಳು ನಮಗೆ BJP ಆಗಲಿ ಕಾಂಗ್ರೆಸ್ ಆಗಲಿ ಕೊಟ್ಟಿದ್ರೆ ಇವತ್ತು ನಮಗೆ ಅವರು ಅಲ್ಲಿ ಮೀಸಲಾತಿ ಒಳ ಮೀಸಲಾತಿ ತರಬೇಕಾಗಿತ್ತು ನಮ್ಮ ಸಮಾಜಕ್ಕೋಸ್ಕರನೇ. ನಾವು ಒಂದು 10-12% ಇರುವಂಥ ಒಂದು ಸಮಾಜ, ಒಂದು MLA ಇಲ್ಲ. ಅದೇ ರೀತಿಯಾಗಿ ಇವತ್ತು ಮೀಸಲಾತಿಯಲ್ಲೂ ಅದೇ ಆಗಿದೆ. ಈಗ ಎಡಗೈ ಬಲಗೈ ಅಂತ ತಂದಿದ್ದಾರೆ. ಅದರಲ್ಲಿ ಇವತ್ತು ತುಂಬಾ ದೌರ್ಜನ್ಯ ಆಗಿದೆ. ಮಾದಿಗ ಸಮಾಜಕ್ಕೆ ಏನು ಕೇಳ್ತಾ ಇದ್ರೆ ಅದು ಸಿಗ್ತಾ ಇಲ್ಲ. ಇವತ್ತು ಎಲ್ಲ ಬೇರೆ ಬೇರೆ ಅದರಲ್ಲೇ ಒಡೆದಾಟ ಇದೆ. ಇವೆಲ್ಲದನ್ನು ಸರ್ಕಾರ ಆಕ್ಚುಲಿ ಇದನ್ನ ಸಿದ್ದರಾಮಣ್ಣವರು ಸರಿ ಮಾಡ್ಬೋದಾಗಿತ್ತು. ಆದ್ರೆ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಸಮಾಜಕ್ಕೆ ಏನ್ ಮಾಡ್ಬೇಕು ಮಾಡಿ ಇಳಿದೋಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ, ನಾವು ಯಾರದೇ ಒಂದು ಜೊತೆಯಲ್ಲಿ ನಿಂತು ನಾವು ಸರ್ಕಾರ ರಚನೆ ಮಾಡಿದಾಗ ಇದ್ರ ಬಗ್ಗೆ ಒಳ್ಳೆಯ ಒಂದು ನಿರ್ಧಾರಗಳನ್ನ ತಗೊಳ್ತೀವಿ. 100% ಮೋಸ ಮಾಡಿದ್ದಾರೆ. ಅಹಿಂದ ಹೆಸರು ಹೇಳ್ಕೊಂಡು 8 ವರ್ಷ ಏನು ಇವತ್ತು ರಾಜಕೀಯ CM ಆಗಿ ಮಾಡಿದ್ರು, 40-45 ವರ್ಷ ಎಲ್ಲ ಅಹಿಂದನ ಬಳಸ್ಕೊಂಡು ಅವ್ರೇನು ರಾಜಕೀಯ ಮಾಡಿದ್ರು, ಯಾವುದೇ ಅಹಿಂದಾಗೆ ಅವರು ನ್ಯಾಯ ಮಾಡಿಲ್ಲ. ಯಾವುದೇ ಅವ್ರ ಸಮಾಜಕ್ಕೆ ನೋಡಿ ಸರ್, ಈಗ ಅವ್ರು ರಾಜೀನಾಮೆ ಕೊಟ್ಟು ಇಳಿದ್ರು. ರಾಜೀನಾಮೆ ಇಟ್ಟು BCML ಅದೇ ಕುರುಬರು ಮಾತ್ರ ಮಾಡ್ಕೊಂಡ್ರು. ಬ್ಯಾಕ್ವರ್ಡ್ ಎಲ್ಲ 155 ಜಾತಿಗಳಿದೆ, 46 ಅಲೆಮಾರಿ ಜಾತಿಗಳಿದೆ, ಮುಸ್ಲಿಮ್ರಿದ್ದೀವಿ. ನಾವಿಬ್ರು 60-70 ಲಕ್ಷ ಇದೀವಿ ಈ ರಾಜ್ಯದಲ್ಲಿ. ನಮ್ಗೆಲ್ಲಿ ನ್ಯಾಯ ಮಾಡಿದ್ರು?
ಅವ್ರ ಸಮಾಜಕ್ಕೆ ಆಗಿರುವಂತ ನಿಗಮಗಳು, ಅವ್ರ ಸಮಾಜಕ್ಕೆ ಆಗಿರುವಂತ ಪ್ರಾಧಿಕಾರಗಳು ನಮ್ಮ ಸಮಾಜಕ್ಕೂ ಮಾಡ್ಬೋದಾಗಿತ್ತಲ್ಲ. ಕೋಳಿ ಸಮಾಜಕ್ಕೆ ಯಾಕೆ ಮಾಡಿಲ್ಲ? ಎಲ್ಲಾಗಿದೆ? ಒಂದು ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ ಸರ್. ಈ ತರ ಉಪ್ಪಾರ್ ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ. ಗೊಲ್ರ ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ. ಯಾವ ನಿಗಮಕ್ಕೂ ₹1 ರಿಲೀಸ್ ಮಾಡ್ತಾ ಇಲ್ಲ. ನಿಗಮ ಮಂಡಳಿ ನಾಮಕ ಪಟೇಲ್ ಮಾಡಿದ್ದಾರೆ. ಅದ್ರದ್ದು ಒಂದು ಅಧ್ಯಕ್ಷನೇ ಇಲ್ಲ, ಆಫೀಸೇ ಇಲ್ಲ. ಎಷ್ಟೋ ಸಮಾಜಗಳ ಅದ್ರದ್ದು ಅಧ್ಯಕ್ಷ ಆಫೀಸ್ ಯಾರಂತ ಕೇಳಕ್ಕಿದ್ಯಾ? ಅದು ಇದ್ರೇನು ಅದಕ್ಕೆ ₹1 ರಿಲೀಸ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಇಳಿಯೋವಾಗ ಇಷ್ಟು ವರ್ಷ ನಾನು ಇವರ ಋಣ ತೀರ್ಸ್ಬೇಕು ಅಂತೇಳಿ ಕುರುಬ ಸಮಾಜಕ್ಕೆ ಏನು 106 ಕೋಟಿ ಸ್ಯಾಂಕ್ಷನ್ ಮಾಡಿ ಇಳಿದ್ರು, ಅದೇ ರೀತಿ ಎಲ್ಲ ಹಿಂದುಳಿದ ವರ್ಗ ಸಮಾಜಗಳಿಗೂ ಒಂದು 5-5 ಕೋಟಿ ರಿಲೀಸ್ ಮಾಡಿ ಇಳಿಬೋದಾಗಿತ್ತಲ್ಲ. ಅಲ್ಯಾಕ ತಾರತಮ್ಯ ಮಾಡಿದ್ರು? ಅದರಿಂದ ಮೇಲ್ನೋಟಕ್ಕೆ ರಿಯಲ್ ಆಗಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಅಹಿಂದ ವಿರೋಧಿಗಳು. 2028ಕ್ಕೆ ನಾಳೆಯಿಂದ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವುದೇ ಒಂದು ಎಲೆಕ್ಷನ್ಸ್ ಬಂದ್ರು ಎಲ್ಲದ್ರಲ್ಲೂ ನಮ್ಮ ಪ್ರತಿನಿಧಿಗಳು ಸ್ಪರ್ಧೆ ಮಾಡ್ತಾರೆ, ಆರ್ಸ್ ಬರ್ತಾರೆ. ನಮ್ಮ ಓಟ್ ನಾವು ಹಾಕೊಂತೀವಿ. ಮುಂದಿನ ದಿನಗಳಲ್ಲಿ ಆಳೋ ಜಾಗದಲ್ಲಿ ಹೋಗಿ ನಾವು ಕೂರ್ತೀವಿ. ಇದು ಇವರು ನಮ್ಮ ಸಮಾಜ ಈ ರಾಜ್ಯದಲ್ಲಿ 60-70 ಲಕ್ಷ ವೋಟರ್ಸ್ ಇದ್ದೀವಿ. ನಮ್ಮ ಸಮಾಜದಿಂದ ಒಂದು 4-5 MLAಗಳು ಬಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಆಗುತ್ತೆ ಅಂತೇಳಿ ನಮ್ಮ ಸಮಾಜದಲ್ಲೇ ಹೊಡೆದಾಳೋ ನೀತಿ ಮಾಡಿ ಒಂದು MLAನೂ ಬರ್ದಿರೋ ತರ ನೋಡ್ಕೊಂಡಿದ್ದಾರೆ ಸರ್. ಇದರಿಂದ ನಮ್ಮ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದೆ. ಎಲ್ಲ BCM ಎಲ್ಲ ಸಮಾಜಗಳ ಜೊತೆನೂ ಒಡನಾಟ ಇಟ್ಕೊಂಡು ಕಲಬುರಗಿಯಲ್ಲಿ ಮಾಡಿದ್ವಿ, ನಿನ್ನೆ ಬೀದರಲ್ಲಿ ಮಾಡಿದ್ವಿ, ಇವತ್ತು ಯಾದಗಿರಿಯಲ್ಲಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಬಿಜಾಪುರ, ಬಾಗಲಕೋಟೆಯಲ್ಲಿ ಮಾಡ್ತಾ ಇದೀವಿ. ಅದ್ರ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗ, ಮಂಗಳೂರು ಭಾಗ, ಎಲ್ಲೆಲ್ಲಿ ನಮ್ಮ ಸಮಾಜ ಹೆಚ್ಚಿಗಿದೆ ಅಲ್ಲಿ ಎಲ್ಲೆಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಇತರೆ ಸಮಾಜಗಳು, ರಾಜಕೀಯ ಧ್ವನಿ ಇಲ್ದಿರೋ ಸಮಾಜಗಳಿದಾವೆ, ಅವ್ರನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಕ್ಕೆ ನಾವು ಈ ಪಕ್ಷ ಪ್ರವಾಸ ಮಾಡಿ ಮಾಡ್ತಾ ಇದೀವಿ. ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕು ಅಂತೇಳಿನೇ VIP ಪಕ್ಷ ಕರ್ನಾಟಕಕ್ಕೆ ಬಂದಿದೆ. ಆಯಾ ಅಭ್ಯರ್ಥಿಯ ಒಂದು ಇಂಟ್ರೆಸ್ಟ್ ಮೇಲೆ, ಆಯಾ ಅಭ್ಯರ್ಥಿಯ ಒಂದು ಸಮಾಜ ಸ್ಥಿತಿಗತಿಗಳ ಮೇಲೆ ನೋಡಿಕೊಂಡು ನಾವು ಎಲ್ಲ ಜಾತಿಗೂ ಟಿಕೆಟ್ ಕೊಡ್ತೀವಿ. ಮುಂದಿನ ತಿಂಗಳು ಒಳಗಡೆ, ಈಗ 1 ತಿಂಗಳು 30 ದಿವಸ ಟೈಮ್ ಕೊಡ್ತಾ ಇದ್ದೀವಿ. 30 ದಿವಸದಲ್ಲಿ ಇಲ್ಲಿ ಜಿಲ್ಲಾ ಬಾಡಿ ರಚನೆ ಆಗುತ್ತೆ. ಎಲ್ಲ ರಾಜ್ಯ ಬಾಡಿ, ಜಿಲ್ಲಾ, ಇದೊಂದು ಸೆಪ್ಟೆಂಬರ್ ಅಷ್ಟರಲ್ಲಿ ಮಾಡ್ತೀವಿ. ಎಲ್ಲ ಹೌದು ಸಂಘಟನೆ ಯಥಾ ಪ್ರಕಾರ ನಡೆಯುತ್ತೆ.